ನನ್ನವನು ಭಾಗ 56. ರಾಹುಲ್ಗೆ ಅವನ ಮೇಲೆ ಅವನಿಗೆ ಕೋಪ ಬರುತ್ತದೆ. ತನ್ನ ಬೇಜವಾಬ್ದಾರಿತನದಿಂದ ಪರಿಗೆ ಎಷ್ಟು ಶಾಕ್ ಆಗಿದೆ. ಮೊದಲಾದರೆ ಅವಳು ಸಹಿಸಿಕೊಳ್ಳುತ್ತಿದ್ದಳೇನೋ, ಆದರೆ ಈಗ ಅವಳ ಕಂಡೀಷನ್ ತುಂಬ ವೀಕ್ ಆಗಿದೆ. ಬರೀ ಸೂಪ್ ಎಸೆದಿದ್ದು ಇಷ್ಟೊಂದು ಅವಳು ಮಾನಸಿಕವಾಗಿ ದುರ್ಬಲವಾಗಲು ಏನು ಕಾರಣ ಅಂತ ಅವನು ಯೋಚಿಸುತ್ತಾನೆ. ಆಗ ಅವನಿಗೆ ಅರ್ಥವಾಗುತ್ತದೆ, ಮದುವೆಯನ್ನು ಮುಂದೆ ಹಾಕು ಅಂತ ಅಜ್ಜಿಯ ಬಲವಂತಕ್ಕಾಗಿ ಅವಳು ಹೇಳಿರಬಹುದು. ಅವಳಿಗೂ ಕೂಡ ಬೇಗ ಮದುವೆ ಆಗಬೇಕು ಅನ್ನುವ ಆಸೆ ಇರುತ್ತದೆ. ಎಲ್ಲಿ ಹೇಗೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತದೆಯೇ ಅನ್ನುವ ಭಯ ಇರಬಹುದು. ನನಗಿಂತ ಹೆಚ್ಚಾಗಿ ಹುಡುಗಿಯರು ತಾವು ಪ್ರೀತಿಸಿದ ಹುಡುಗ ಅಂದರೆ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ಇರುತ್ತಾರೆ. ಅದೇ ರೀತಿ ಇದ್ದಾಳೆ ಅಂತ ಅನಿಸುತ್ತಿದೆ. ಆದರೆ ನಾನು ಅವಳಿಗೆ ಎಂದೂ ಮೋಸ ಮಾಡುವುದಿಲ್ಲ. ಈ ಮಾತನ್ನು ಬರೇ ಬಾಯಲ್ಲಿ ಹೇಳಿ ಸಾಕಾಗಿದೆ. ಆಗ ಅವಳ ಕೈಯನ್ನು ಹಿಡಿದುಕೊಂಡು ಹೇಳಿದೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ನನ್ನ ಪ್ರೀತಿ, ನನ್ನ ಪ್ರಾಣ ನೀನು. ನೀನಿಲ್ಲವಾದರೆ ನಾನು ಒಂದು ಕ್ಷಣವೂ ಕೂಡ ಇರಲು ಸಾಧ್ಯವಿಲ್ಲ. ಪದೇ ಪದೇ ಬೇಸರ ಮಾಡಿಕೊಳ್ಳುತ್ತೀಯ. ನಾನು ತುಂಬ ಬೇಗ ಮದುವೆ ಆಗುತ್ತೇನೆ ಅಂತ ಮೊದಲಿನಿಂದಲೂ ಹೇಳುತ್ತಲೇ ಇದ್ದೇನೆ ಅಲ್ಲವೇ? ಮತ್ತೆ ನೀನು ಏಕೆ ಈ ರೀತಿ ಹಾಡುತ್ತಿರುವುದು? ನಾನು ನಿನ್ನನ್ನು ಬಿಟ್ಟು ಯಾರನ್ನೂ ಮದುವೆ ಆಗುವುದಿಲ್ಲ. ಆದರೂ ಕೂಡ ಅವಳು ಅವನನ್ನೇ ನೋಡುತ್ತಲೇ ಇರುತ್ತಾಳೆ. ಅವಳ ಮುಖದಲ್ಲಿ ಯಾವುದೇ ರೀತಿಯ ಭಾವನೆಗಳು ಇರುವುದಿಲ್ಲ, ಬದಲಾಗುವುದಿಲ್ಲ. ಸ್ವಲ್ಪವೂ ಯೋಚನೆ ಮಾಡದೆ ರಾಹುಲ್ ಅವನು ಮಾಡಬೇಕಾದ ಕೆಲಸವನ್ನು ಮಾಡಿದ. ರಾಹುಲ್ ಅವನ ಪಾಕೆಟ್ನಲ್ಲಿ ಇದ್ದ ತಾಳಿಯನ್ನು ತೆಗೆದು ಪರಿಯ ಕತ್ತಿಗೆ ಹಾಕುತ್ತಾನೆ. ಅವಳಿಗೆ ಸ್ವಲ್ಪ ಶಾಕ್ ಆದರೂ ಕೂಡ ಖುಷಿಯಾಗುತ್ತದೆ. ನಗುತ್ತಾಳೆ. ಇಷ್ಟು ದಿನ ಅವನ ತಲೆಯ ಮೇಲೆ ಇದ್ದ ಭಾರ ಕಡಿಮೆಯಾಗುತ್ತದೆ. ಅಷ್ಟರಲ್ಲಿ ಅಲ್ಲೇ ಇದ್ದ ICU ನರ್ಸ್ ಬಂದು, ಸರ್, ಎಂಥ ಕೆಲಸ ಮಾಡಿದ್ದೀರಿ? ಇದೆಲ್ಲ ಫಾರಿನ್ ಮೆಟೀರಿಯಲ್. ಅವರ ಮೈ ಮೇಲೆ ಚಿನ್ನ ಏನೂ ಇರಬಾರದು ಅಂತ. ಮೇಡಮ್, ಅದು ಅವಳ ಆಸೆ. ತುಂಬ ದಿನದಿಂದ ನಮ್ಮಿಬ್ಬರ ಮದುವೆ ಆಗಬೇಕಿತ್ತು. ಅದನ್ನೇ ಯೋಚನೆ ಮಾಡುತ್ತಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತಿಗೆ ಅವಳು ಸರಿ ಹೋಗುತ್ತಾಳೆ ಅಂತ ರಾಹುಲ್ ಹೇಳುತ್ತಾನೆ. ಸಿಸ್ಟರ್ ಪರಿಯ ಮುಖವನ್ನು ನೋಡುತ್ತಾರೆ. ಆಗ ಅವರಿಗೆ ಒಂದು ರೀತಿಯ ಪಾಸಿಟಿವ್ ವೈಬ್ ಕಾಣಿಸುತ್ತದೆ. ಇಷ್ಟು ಹೊತ್ತು ಮುಖವನ್ನು ಗಂಟಿಕ್ಕಿಕೊಂಡಿದ್ದ ಹುಡುಗಿ ಈಗ ಸ್ವಲ್ಪ ಚೇರಪ್ ಆಗಿದ್ದಾಳೆ. ಅವಳ ವೈಟಲ್ಸ್ ಎಲ್ಲ ನಾರ್ಮಲ್ ಬಂದಿದೆ. ತಾಳಿ ಕಟ್ಟಿದ ತಕ್ಷಣ ಇನ್ನು ಅರ್ಧ ಗಂಟೆ ನೋಡುತ್ತೇವೆ. ಕಂಡೀಷನ್ ಸಂಪೂರ್ಣವಾಗಿ ಸುಧಾರಿಸಿದರೆ ತಾಳಿ ಇರಲಿ, ಇಲ್ಲವಾದರೆ ತೆಗೆದು ಬಿಡುತ್ತೇವೆ ಅಂತ ಗಲಾಟೆ ಮಾಡುತ್ತಾರೆ. ಅವನು ಅಲ್ಲೇ ಕುಳಿತುಕೊಳ್ಳಲು ಪರ್ಮಿಷನ್ ಕೇಳುತ್ತಾನೆ. ಆದರೆ ಸಿಸ್ಟರ್ ಪರ್ಮಿಷನ್ ಕೊಡಲು ನಿರಾಕರಿಸುತ್ತಾಳೆ. ರಾಹುಲ್ ಎದ್ದು ಹೋಗುತ್ತಿರುತ್ತಾನೆ. ಪರಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ. ರಾಹುಲ್ ಅಲ್ಲಿಂದ ಹೋಗಲು ನಿರಾಕರಿಸುತ್ತಾನೆ. ಅವನು ಅಲ್ಲಿಯ ಅಂದರೆ ICU ಸ್ಟಾಫ್ಗಳ ಬಟ್ಟೆಯನ್ನು ಹಾಕಿಕೊಂಡು ತುಂಬ ನೀಟಾಗಿ ಕುಳಿತುಕೊಳ್ಳುತ್ತಾನೆ ಪರಿಯ ಪಕ್ಕ. ಇದಕ್ಕೆಲ್ಲ ಪರ್ಮಿಷನ್ ಇರುವುದಿಲ್ಲ. ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆದಾಗ ಅಥವಾ ಪೇಷಂಟ್ ಕಡೆಯವರು ತುಂಬ ಡೊನೇಷನನ್ನು ಈ ಆಸ್ಪತ್ರೆಗೆ ಕೊಡುತ್ತಿದ್ದಾರೆ. ರಾಹುಲ್ ಅವರ ಅಜ್ಜಿ ತುಂಬ ಫಂಡನ್ನು ಪ್ರತಿ ವರ್ಷ ಕೊಡುತ್ತಿದ್ದಾರೆ. ಅದಕ್ಕಾಗಿ ಅವರು ರಾಹುಲ್ ಜೊತೆ ರಫ್ ಆಗಿ ಏನೂ ಮಾತನಾಡಲು ಸಾಧ್ಯವಿಲ್ಲ. ಹೊರಗಡೆ ರಾಹುಲ್ ಅಜ್ಜಿ ಏನಾಯಿತು ಅಂತ ನರ್ಸನ್ನು ಕೇಳುತ್ತಾಳೆ. ಆಗ ಪೇಷಂಟ್ ಕಂಡೀಷನ್ ಪರವಾಗಿಲ್ಲ ಸರ್, ಹೊರಗಡೆ ಬರಲು ನಿರಾಕರಿಸುತ್ತಿದ್ದಾರೆ. ಅದಲ್ಲದೆ ಒಂದು ಆಶ್ಚರ್ಯಕರವಾದ ಘಟನೆ ನಡೆಯಿತು. ಎಂದೂ ನಡೆಯದ ವಿಷಯ ನಡೆಯಿತು ಮೇಡಮ್. ಏನು ಅಂತ ಅಜ್ಜಿ ಕೇಳಲು ತಯಾರಿರ್ತಾಳೆ. ಅಷ್ಟರಲ್ಲಿ ಡಾಕ್ಟರ್ ಆ ನರ್ಸನ್ನು ಅರ್ಜೆಂಟಾಗಿ ಕರೆಯುತ್ತಾರೆ. ಆಗ 5 ಮಿನಿಟ್ಸ್ ಮೇಡಮ್, ಬಂದು ಎಲ್ಲವನ್ನು ಹೇಳುತ್ತೇನೆ ವಿವರವಾಗಿ ಅಂತ ಹೇಳಿ ನರ್ಸು ಹೋಗುತ್ತಾರೆ. ಈ ಅರ್ಧಂಬರ್ಧ ವಿಷಯ ಕೇಳಿ ಅವರಿಗೆ ತುಂಬ ಬೇಸರವಾಗುತ್ತದೆ. ಪರಿ ಹೇಗಿದ್ದಾಳೋ? ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನಂತೂ ಬದುಕಿರುವುದಿಲ್ಲ. ನನ್ನ ಪ್ರಾಣ ಸ್ನೇಹಿತಿಗೆ ಮುಖವನ್ನು ಹೇಗೆ ತೋರಿಸಲಿ? ನಾನೇ ತಪ್ಪು ಮಾಡಿದ್ದು. ರಾಹುಲ್ ಮದುವೆ ಆಗುತ್ತೇನೆ ಅಂತ ಹೇಳಿದ. ನನ್ನ ಮಗಳ ಮಗಳನ್ನು ಅವರ ದೇಶಕ್ಕೆ ಕಳುಹಿಸಿಬಿಡಬೇಕಿತ್ತು. ನಮ್ಮ ಮನೆಯ ಸಮಸ್ಯೆಗೆ ಅವಳನ್ನು ಬಲಿ ಕೊಡುತ್ತಾ ಇದ್ದೇನೆ. ಅಷ್ಟು ಮುದ್ದು ಹುಡುಗಿ ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ರಾಹುಲ್ನ ಆಫೀಸನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂತ ಮುದ್ದು ಹುಡುಗಿಗೆ ನಾನು ಅನ್ಯಾಯ ಮಾಡಿಬಿಟ್ಟೆ. ಅಕಸ್ಮಾತ್ ಅವಳಿಗೆ ಹೆಚ್ಚು ಕಡಿಮೆ ಆದರೆ ರಾಹುಲ್ ಅಂತೂ ಬದುಕಿರುವುದಿಲ್ಲ. ಅವನು ತುಂಬ ಜನ ಹುಡುಗಿಯರ ಜೊತೆ ಡೇಟ್ ಮಾಡಿದರೂ ಕೂಡ ಇವಳನ್ನು ಪ್ರೀತಿಸಿದಷ್ಟು ಯಾರನ್ನು ಪ್ರೀತಿಸಿಲ್ಲ. ಪರಿ ಮೊದಲ ಹುಡುಗಿ ಅಂತ ಅನಿಸುತ್ತದೆ ಇವನು ಪ್ರೀತಿಸಿರುವುದು. ಸುಮ್ಮನೆ ನನಗೂ ತುಂಬ ಜನ ಗರ್ಲ್ ಫ್ರೆಂಡ್ ಇದ್ದಾರೆ ಅಂತ ಪ್ರಪಂಚಕ್ಕೆ ತೋರಿಸಿಕೊಳ್ಳಲು, ನಾನು ತುಂಬ ಖುಷಿಯಾಗಿದ್ದೇನೆ ಅಂತ ತೋರಿಸಿಕೊಳ್ಳಲು ಬೇರೆ ಹುಡುಗಿಯರ ಜೊತೆ ಓಡಾಡುತ್ತಿದ್ದ.
ಅಷ್ಟನ್ನು ಬಿಟ್ಟರೆ ಅವನಿಗೆ ಯಾರ ಜೊತೆ ಯಾವುದೇ ರೀತಿಯ ಸಂಬಂಧವಿಲ್ಲ. ಪರಿ ಅವನ ಮೊದಲ ಮತ್ತು ಕೊನೆಯ ಪ್ರೀತಿ. ಈ ಮಾತುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಅಜ್ಜಿಯ ಕಣ್ಣುಗಳಲ್ಲಿ ನೀರು ಬರುತ್ತದೆ. ಅದನ್ನು ಗಮನಿಸಿದ ಕಿರಣ್ ಅಜ್ಜಿ ಹತ್ತಿರ ಬರುತ್ತಾನೆ. ಅಜ್ಜಿ, ಅಳಬೇಡಿ, ಪರಿಗೇನೂ ಆಗುವುದಿಲ್ಲ. ನನ್ನ ಮನಸ್ಸು ತುಂಬ ಬಲವಾಗಿ ಹೇಳುತ್ತಿದೆ, ಏಕೆಂದರೆ ರಾಹುಲ್ ಅವಳನ್ನು ಅಷ್ಟೊಂದು ಪ್ರೀತಿ ಮಾಡುತ್ತಾನೆ. ಅವನ ಪ್ರೀತಿಗೆ ಅಷ್ಟೊಂದು ಶಕ್ತಿ ಇದೆ. ಆ ದೇವರಿಗೂ ಕೂಡ ಅಯ್ಯೋ ಅಂತ ಅನಿಸುತ್ತದೆ. ಯಾವುದೇ ಕಾರಣಕ್ಕೂ ಪರಿಗೆ ಸ್ವಲ್ಪ ತೊಂದರೆ ಆಗುವುದಿಲ್ಲ. ಅವನ ಪ್ರೀತಿಯ ಶಕ್ತಿ ಅವಳನ್ನು ಆದಷ್ಟು ಬೇಗ ಹುಷಾರಾಗುವಂತೆ ಮಾಡುತ್ತದೆ. ಮೊದಲು ನೀವು ಅವರಿಬ್ಬರ ಮದುವೆಗೆ ಮುಹೂರ್ತವನ್ನು ಹಿಡಿವಿ. ಮದುವೆ ಆಗದೆ ಇಬ್ಬರು ದೂರ ಇದ್ದು ವಿರಹ ಪ್ರೇಮಿಗಳಂತೆ ಪರದಾಡುತ್ತಿದ್ದಾರೆ. ಇಂದು ಆಫೀಸ್ನಲ್ಲಿ ಆದ ಘಟನೆಯನ್ನು ಸಂಕ್ಷಿಪ್ತವಾಗಿ ಅಜ್ಜಿಗೆ ಹೇಳಿದ. ಆಗ ಅಜ್ಜಿ ಸ್ವಲ್ಪ ಬೇಸರ ಮಾಡಿಕೊಂಡರು. ಈಗಿನ ಕಾಲದಲ್ಲೂ ಒಂದು ಹುಡುಗ ಹುಡುಗಿ ಮಾತನಾಡಿದರೆ ಜೊತೆಯಲ್ಲಿ ಇದ್ದರೆ ಏಕೆ ಈ ಜನಗಳು ಈ ರೀತಿ ಆಡುತ್ತಾರೆ? ನಮ್ಮ ಕಾಲದಲ್ಲಿ ಈ ರೀತಿ ಆಡಿದರೆ ಒಂದು ರೀತಿ ಅರ್ಥವಿರುತ್ತಿತ್ತು. ಈಗ ಎಲ್ಲರೂ ಸೋಷಿಯಲ್ ಆಗಿ ಇರುತ್ತಾರೆ, ಬದುಕನ್ನು ಬಂದ ರೀತಿ ಬದುಕುತ್ತಾರೆ. ಡೇಟ್ ಮಾಡಿ ಎಷ್ಟೋ ವರ್ಷಗಳು ಆದ ಬಳಿಕ ಮದುವೆ ಆಗುವುದು ಅಂದ ಮೇಲೆ ಪರಿ ಮತ್ತು ರಾಹುಲ್ ಇದಕ್ಕೆ ವಿರುದ್ಧವಿಲ್ಲ. ಇಲ್ಲಿ ಪರಿಯ ಮುಖದಲ್ಲಿ ಮದುವೆ ಹುಡುಗಿಯ ಕಳೆ ಬಂದಿರುತ್ತದೆ. ಅವಳು ನಗುತ್ತಾ ರಾಹುಲ್ನ ಕೈಯನ್ನು ಹಿಡಿದುಕೊಂಡಿರುತ್ತಾಳೆ. ಮಾತನಾಡಲು ಪ್ರಯತ್ನಿಸುತ್ತಾ ಇರುತ್ತಾಳೆ, ಆದರೆ ಯಾವುದೇ ಕಾರಣಕ್ಕೂ ಮಾತನಾಡಲು ಆಗುವುದಿಲ್ಲ. ಆಗ ಸಿಸ್ಟರ್ ಬಂದು ಬೈಯುತ್ತಾರೆ. ಸರ್, ನೀವು ಇರುವುದರಿಂದ ಅವರು ತುಂಬ ಇನ್ವಾಲ್ವ್ ಆಗುತ್ತಾರೆ ಎಮೋಷ್ನಲ್ ಆಗಿ, ಅದಕ್ಕೆ ಹೊರಗಡೆ ಹೋಗಿ ಅಂತ ಹೇಳುವುದು ಅಲ್ಲವೇ? ಪೇಷಂಟ್ಗೆ ನಿಮ್ಮಿಂದ ಯಾವುದೇ ರೀತಿಯ ತೊಂದರೆ ಆಗಬಾರದು, ಪ್ಲೀಸ್ ನನ್ನ ಮಾತನ್ನು ಕೇಳಿ ಅಂತ ಸಿಸ್ಟರ್ ಪದೇ ಪದೇ ಹೇಳುತ್ತಾರೆ. ಆಗ ರಾಹುಲ್, ಪರಿ, ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರುತ್ತೇನೆ. ಅಜ್ಜಿಗೆ ನೀನು ಹುಷಾರಾಗಿರುವ ಬಗ್ಗೆ ಹೇಳುತ್ತೇನೆ. ಅವರು ಸಂಪೂರ್ಣವಾಗಿ ಭಯದಿಂದ ಇದ್ದಾರೆ. ಇದೆಲ್ಲಕ್ಕೂ ಅವರೇ ಕಾರಣ. ಮದುವೆಯನ್ನು ಮುಂದೆ ಹಾಕಿದ್ದಕ್ಕೆ ಈ ರೀತಿ ಸಮಸ್ಯೆ ಆಗಿದ್ದು ಅಂತ ಬೇಸರ ಮಾಡಿಕೊಂಡಿದ್ದಾರೆ. ಆಗ ಪರಿ ನಗುತ್ತಾ ತಲೆ ಅಲ್ಲಾಡಿಸುತ್ತಾಳೆ. ರಾಹುಲ್ ಬಂದು ಅಜ್ಜಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿರುತ್ತಾನೆ. ಅಜ್ಜಿಗೆ ಇನ್ನೂ ಭಯವಾಗಿ ಕೆಳಗೆ ಕುಸಿದು ಕುಳಿತುಕೊಳ್ಳುತ್ತಾರೆ. ಏನಾಯಿತು ಅಂತ ಗಾಬರಿಯಿಂದ ಕೇಳುತ್ತಾರೆ. ಅಜ್ಜಿ, ಗಾಬರಿ ಪಡುವ ವಿಷಯವಿಲ್ಲ, ಖುಷಿ ಪಡಿ. ಅವಳು ಹುಷಾರಾಗುತ್ತಿದ್ದಾಳೆ, ಎಲ್ಲ ವೈಟಲ್ಸ್ ನಾರ್ಮಲ್ ಇದೆ. ಮತ್ತೆ ನೀನು ಹೇಗೆ ಹೇಳುತ್ತಿದ್ದೀಯಾ ಅಂತ ಕಿರಣ್ ಕೇಳುತ್ತಾನೆ. ಅದು ಬೇರೆ ಏನೂ ಅಲ್ಲ, ನಾನು ತುಂಬ ದಿನದಿಂದ ಅಂದುಕೊಂಡಿದ್ದ ಕೆಲಸವನ್ನು ಮಾಡಿದೆ, ನಿಮ್ಮ ಪರ್ಮಿಷನ್ ಇಲ್ಲದೆ. ಅವಳು ಬರೀ ಸೂಪ್ ಎಸೆದಿದ್ದಕ್ಕೆ ಆ ರೀತಿ ಆಗಿಲ್ಲ. ಅವಳು ಅವಳ ಸಂಪೂರ್ಣವಾದ ಮನಸ್ಸನ್ನು ನನಗೆ ಕೊಟ್ಟಿದ್ದಳು. ನಾವು ತುಂಬ ಶ್ರೀಮಂತರು, ಮದುವೆ ಆಗುವುದಿಲ್ಲ ಅಂತ ಅಂದುಬಿಟ್ಟರೆ ನನ್ನ ಬದುಕು ಹೇಗೆ ಅಂತ ಭಯವಿತ್ತೇನು. ಭಯದಿಂದ ಪದೇ ಪದೇ ಅವಳು ದುರ್ಬಲವಾಗುತ್ತಿದ್ದಳು. ಇಂದು ಆ ಭಯವನ್ನು ಹೋಗಲಾಡಿಸಿದೆ. ಅದು ಹೋದ ನಂತರ ಅವಳಲ್ಲಿ ಒಂದು ಹೊಸ ರೀತಿಯ ನವಚೈತನ್ಯ ಮುಖದಲ್ಲಿ ಕಾಣುತ್ತಿದೆ. ಆಗ ರಾಹುಲ್ ನಗುತ್ತಾ, ಅಜ್ಜಿ, ಸಂಜೆ 4:30, ಈ ಸಮಯವನ್ನು ಪುರೋಹಿತರ ಹತ್ತಿರ ಕೇಳಿ, ಸರಿಯಾಗಿದೆಯೇ ಅಥವಾ ಏನಾದರೂ ತಪ್ಪಾಗಿದೆ ಅಂತ. ಅಂದರೆ ನನ್ನ ಪಾಕೆಟ್ನಲ್ಲಿ ತಾಳಿ ಚೈನ್ ಹೊಸದಾಗಿ ತೆಗೆದುಕೊಂಡಿದ್ದೆ. ಪರಿ ಮದುವೆ ಅಂತ ಅನ್ನುತ್ತಿದ್ದಳು. ನನಗೂ ಕೂಡ ಮನಸ್ಸಿನಲ್ಲಿ ಇತ್ತು ಅಲ್ಲವೇ, ಅವಳನ್ನು ಬೇಗ ನನ್ನ ಬದುಕಿನ ರಾಣಿಯನ್ನಾಗಿ ಮಾಡಿಕೊಳ್ಳಬೇಕು ಅಂತ. ಅದಕ್ಕೆ ತಾಳಿ ಕಟ್ಟಿದೆ. ಹೌದು ಅಜ್ಜಿ, ಇಂದು ಆಫೀಸ್ಗೆ ಅತ್ತೆ ಮತ್ತು ಅತ್ತೆ ಮಗಳು ಬಂದಿದ್ದರು. ಅವರು ಮದುವೆ ಬಗ್ಗೆ ಮಾತನಾಡುತ್ತಿದ್ದರು. ಆ ವಿಷಯವನ್ನು ಕೇಳಿ ಅವಳಿಗೆ BP ವೇರಿಯೇಷನ್ ಆಯ್ತಂತೆ. ಇನ್ನು ನಾನು ಯಾರ ಮಾತನ್ನು ಕೇಳುವುದಿಲ್ಲ, ಪರಿಯ ಜೊತೆ ಹೋಗುತ್ತೇನೆ ಅಂತ ಹೇಳಿದನು. ಅಜ್ಜಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಒಳ್ಳೆ ಕೆಲಸವನ್ನು ಮಾಡಿದೆ. ಈಗ ಅವಳ ಪ್ರಾಣ ಉಳಿಯಬೇಕು ಅಷ್ಟೇ. ಅವಳಿಗೆ ಏನು ಖುಷಿಯಾಗುತ್ತದೆ ಆ ಕೆಲಸವನ್ನು ನೀನು ಮಾಡಬೇಕು. ಅವಳು ಫಸ್ಟ್ ರಿಕವರ್ ಆಗಬೇಕು, ಆನಂತರ ರಿಸೆಪ್ಷನ್ ಮಾಡಿಸೋಣ, ಸಾಕು ಅಲ್ಲವೇ? ನಾನು ನನ್ನ ಗೆಳತಿಯ ಜೊತೆ ಮಾತನಾಡುತ್ತೇನೆ ಅಂತ ಅಜ್ಜಿ ಕೂಡ ಖುಷಿಪಟ್ಟಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.